ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಸದ್ಯ ಕೇಸ್ನ ತನಿಖಾ ಅಖಾಡಕ್ಕೆ ಇಡಿ ಎಂಟ್ರಿ ಆಗಿದೆ. ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗಿದೆ. ಇನ್ನು 3 ದಿನಗಳ ಹಿಂದೆ ಇಡಿ ಇಸಿಐಆರ್ ದಾಖಲಿಸಿಕೊಂಡಿತ್ತು. ಇಸಿಐಆರ್ ಅಂತಂದ್ರೆ ಪೊಲೀಸರು ಎಫ್ಐಆರ್ ದಾಖಲಿಸಿದ ರೀತಿಯಲ್ಲಿ ಇಡಿ ಇಸಿಐಆರ್ ದಾಖಲಿಸಿಕೊಳ್ಳುತ್ತೆ. ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಕರೀತಾರೆ. ಅದಾದ ಬಳಿಕ ಇವತ್ತು ಬೆಳ್ಳಂಬೆಳಗ್ಗೆ 10ಕ್ಕೂ ಹೆಚ್ಚು ಕಡೆ ದಾಳಿಯಾಗಿದೆ. ಬೆಂಗಳೂರು, ಬಳ್ಳಾರಿ, ರಾಯಚೂರು, ಹಾವೇರಿ ಇಲ್ಲೆಲ್ಲ ದಾಳಿ ಮಾಡಲಾಗಿದೆ. ಎಸ್ಐಟಿಯಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿತ್ತು ಜಾರಿ ನಿರ್ದೇಶನಾಲಯ. ದಾಖಲೆಯ ಪರಿಶೀಲನೆಯ ಬಳಿಕ ಇಡಿ ಅಧಿಕಾರಿಗಳು ಈಗ ರಾಜ್ಯದ ವಿವಿಧೆಡೆ ದಾಳಿ ಮಾಡಿದ್ದಾರೆ. ಯಾರು ಆರೋಪ ಹೊತ್ತವರಿದ್ದಾರೆ ಅವರ ಮನೆಯ ಮೇಲೆ, ಯಾರು ಆರೋಪಿಗಳಿದ್ದಾರೆ ಅಂದ್ರೆ ಅರೆಸ್ಟ್ ಆಗಿರೋರು ಅವರ ಮನೆಯ ಮೇಲೆ ದಾಳಿಯಾಗಿದೆ. ಇಡಿ ದಾಳಿ ಮಾಡೋ ಮುಖಾಂತರ ಇಡೀ ಕೇಸ್ನ ತನಿಖೆ ಮತ್ತೊಂದು ಆಯಾಮವನ್ನು ಪಡ್ಕೊಳ್ತಾ ಇದೆ. 187 ಕೋಟಿ ರೂಪಾಯಿ ಅಕ್ರಮಕ್ಕೆ ಸಂಬಂಧಿಸಿದಂತೆ ಯಾರ್ಯಾರ ಖಾತೆಗೆ ದುಡ್ಡು ಹೋಯಿತು ಅದನ್ನ ಆಲ್ಮೋಸ್ಟ್ ಫೈಂಡ್ ಔಟ್ ಮಾಡಲಾಗಿದೆ. ಯಾರ ಖಾತೆಗೆ ದುಡ್ಡು ಹೋಗಿದೆ ರಿಕವರಿ ಮಾಡುವಂತ ಪ್ರಯತ್ನ ಇದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಯಾರ ಸೂಚನೆಯ ಮೇರೆಗಾಗಿದೆ, ಯಾರ ಕಾರಣಕ್ಕಾಗಿ ಆಗಿರೋದು ಈ ಅಕ್ರಮ, ಮತ್ತು ಆ ದುಡ್ಡನ್ನ ಯಾವುದಕ್ಕೆಲ್ಲ ಬಳಕೆ ಮಾಡಿಕೊಳ್ಳಲಾಗಿದೆ, ಯಾರು ಇದರ ಹಿಂದೆ ಇರುವಂತ ಮಾಸ್ಟರ್ ಮೈಂಡ್. ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ಸಂಪೂರ್ಣವಾದಂಥ ಮಾಹಿತಿ ಸಿಗಬೇಕು ಅಂತಾದರೆ ತನಿಖೆಯ ಆಳ ಮತ್ತು ಅಗಲ ಇನ್ನಷ್ಟು ವಿಸ್ತಾರ ಆಗಬೇಕಾದಂಥ ಅಗತ್ಯ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.